ಬೆಳಿಗ್ಗೆ ಬ್ರಹ್ಮಮುಹೂರ್ತಕ್ಕೆ ಎಷ್ಟು ಶಕ್ತಿ ಇರುತ್ತದೋ ಅದೇ ರೀತಿಯಾಗಿ ಸಾಯಂಕಾಲ ಸೂರ್ಯಾಸ್ತಮಯಕ್ಕೆ ಕೂಡ ಅಷ್ಟೇ ಶಕ್ತಿ ಇರುತ್ತದೆ. ಏಕೆಂದರೆ ಸಾಯಂಕಾಲ 6 ಗಂಟೆ ದಾಟಿದ ನಂತರ ಮುಕ್ಕೋಟಿ ದೇವತೆಗಳೆಲ್ಲ ಭೂಮಿಯ ಮೇಲೆ ತಿರುಗುತ್ತಾ ಇರುತ್ತಾರೆ. ಹಾಗೇನೆ ತಥಾಸ್ತು ದೇವತೆಗಳು ಕೂಡ ಸಂಚರಿಸುತ್ತಾ ಇರುತ್ತಾರೆ. ಹಾಗಾಗಿ ಸಾಯಂಕಾಲ 6 ಗಂಟೆ ದಾಟಿದ ನಂತರ ಎಂತಹ ಪರಿಸ್ಥಿತಿಯಲ್ಲೂ ಕೆಲವು ತಪ್ಪುಗಳನ್ನು ಮಾಡಬಾರದು. ಸಾಯಂಕಾಲ ಸಮಯದಲ್ಲಿ ಮಾಡುವ ಕೆಲವು ತಪ್ಪುಗಳಿಂದ ಜೀವನವೆಲ್ಲ ಕಷ್ಟಗಳು ಇರುತ್ತವೆ. ಹಣದ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹೀಗೆ ಎಷ್ಟೋ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಾ ಇರುತ್ತದೆ. ಹಾಗಾಗಿ ಸಾಯಂಕಾಲ 6 ಗಂಟೆ ದಾಟಿದ ನಂತರ ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಎಷ್ಟು ಪೂಜೆ ಮಾಡಿದರೂ ಸರಿಯಾದ ಪುಣ್ಯ ಫಲಿತಾಂಶ ಸಿಗುತ್ತಿಲ್ಲ ಅಂದರೆ ನಿಮ್ಮ ಮನೆಯ ಮೇಲೆ ದೇವತೆಗಳ ಅನುಗ್ರಹ ಇಲ್ಲವೆಂದು ಅರ್ಥ. ನಾವು ಮಾಡುವ ಕೆಲವು ತಪ್ಪುಗಳಿಂದಲೇ ದೇವತೆಗಳಿಗೆ ಕೋಪ ಬರುತ್ತದಂತೆ. ವಾಸ್ತುಶಾಸ್ತ್ರದ ಪ್ರಕಾರ ಸಾಯಂಕಾಲ 6 ಗಂಟೆ ದಾಟಿದ ನಂತರ ಅಪ್ಪಿತಪ್ಪಿಯು ಮನೆಯನ್ನು ಗುಡಿಸಬಾರದು. ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಮನೆಯಲ್ಲಿ ಹಣದ ಸಮಸ್ಯೆ ಏರ್ಪಡುತ್ತದೆ. ಲಕ್ಷ್ಮೀದೇವಿ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ಒಂದು ವೇಳೆ ಮನೆಯನ್ನು ಗುಡಿಸಲೇಬೇಕು ಅಂದರೆ ಮನೆಯಲ್ಲಿನ ಕಸವನ್ನು ಹೊರಗೆ ಬಿಸಾಕಬೇಡಿ. ಸಾಯಂಕಾಲ 6 ಗಂಟೆಯ ನಂತರ ಆಕಸ್ಮಿಕವಾಗಿಯೂ ಕೂಡ ಕೆಲವು ವಸ್ತುಗಳನ್ನು ಮನೆಗೆ ಖರೀದಿ ಮಾಡಿ ತರಬಾರದು. ಅದರಲ್ಲಿ ಉಪ್ಪು, ಎಣ್ಣೆ, ಮೊಟ್ಟೆ ಮತ್ತು ಸೂಜಿಯನ್ನು, ಈ ವಸ್ತುಗಳನ್ನು ಸಾಯಂಕಾಲ ಸಮಯದಲ್ಲಿ ಮನೆಗೆ ತರಬಾರದು. ಇವುಗಳನ್ನು ಶನಿಸ್ಥಾನಗಳಾಗಿ ಭಾವಿಸುತ್ತಾರೆ. ಹಾಗಾಗಿ ಈ ವಸ್ತುಗಳು ತರಬಾರದು ಎಂದು ಹೇಳುತ್ತಾರೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ನಿವಸಿಸುತ್ತಾಳೆ. ಹಾಗಾಗಿ ಸಾಯಂಕಾಲ ಸಮಯದಲ್ಲಿ ಆಕಸ್ಮಿಕವಾಗಿಯೂ ಕೂಡ ತುಳಸಿ ಎಲೆಗಳನ್ನು ಕೊಯ್ಯಬಾರದು. ಇದರಿಂದ ವಿಷ್ಣುಮೂರ್ತಿಗೆ ಕೋಪ ಬರುತ್ತದೆ. ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಮೊದಲಾಗುತ್ತದೆ. ಹಾಗೇನೆ ಸಾಯಂಕಾಲ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಎಲೆಗಳನ್ನು ಮುಟ್ಟಬಾರದು. ಹಾಗೇನೆ ತುಳಸಿ ಕಟ್ಟೆಯ ಮುಂದೆ ದೀಪವನ್ನು ಬೆಳಗಿಸುವವರು ತುಳಸಿಯನ್ನು ತಾಕದ ಹಾಗೆ ದೀಪವನ್ನು ಬೆಳಗಿಸಬೇಕು. ಇನ್ನು ಪ್ರಧಾನವಾಗಿ ಸಾಯಂಕಾಲ 6 ಗಂಟೆ ದಾಟಿದ ನಂತರ ನಿಮ್ಮ ಮನೆಯ ಪ್ರಧಾನ ದ್ವಾರಗಳನ್ನು ಮುಚ್ಚಿ ಇಡಬಾರದು. ಸ್ವಲ್ಪ ಸಮಯ ತೆರೆದು ಇಡಬೇಕು. ಏಕೆಂದರೆ ಪ್ರತಿದಿನ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀದೇವಿ ನಿಮ್ಮ ಮನೆಯ ಮುಂದೆ ಬರುತ್ತಾಳೆ. ಆ ಸಮಯದಲ್ಲಿ ಬಾಗಿಲು ಮುಚ್ಚಿದ್ದರೆ ಲಕ್ಷ್ಮೀದೇವಿ ಒಳಗೆ ಬರದೆ ಹಾಗೆ ಹೊರಟು ಹೋಗುತ್ತಾಳೆ. ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯಾಸ್ತಮಯವಾದ ನಂತರ ಯಾರಿಗೂ ಸಾಲ ಕೊಡಬಾರದು. ಹಾಗೇನೆ ಸಾಲ ತೆಗೆದುಕೊಳ್ಳಬಾರದು. ಸಾಯಂಕಾಲ ಸಮಯದಲ್ಲಿ ಹಣಕ್ಕೆ ಸಂಬಂಧಿಸಿದ ಲೇವಾದೇವಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣ ಅನ್ನುವುದು ನಿಲ್ಲುವುದಿಲ್ಲ. ಪ್ರತಿ ಶುಕ್ರವಾರ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀದೇವಿಗೆ ಹಾರತಿ ಕೊಟ್ಟು ನಮಸ್ಕಾರ ಮಾಡಿಕೊಂಡರೆ ನಿಮ್ಮ ಪತಿಯ ಸಂಪತ್ತು ವಿಪರೀತವಾಗಿ ಹೆಚ್ಚಾಗುತ್ತದೆ. ಹಾಗೇನೆ ಸಾಯಂಕಾಲ ಸಮಯದಲ್ಲಿ ಸೂರ್ಯನು ಅಸ್ತಮಿಸಿದ ನಂತರ ಮನೆಯಲ್ಲಿ ಜಗಳಗಳು ಆಡಬಾರದು. ಇದರಿಂದ ಬಡತನ ಅನ್ನುವುದು ಶುರುವಾಗುತ್ತದೆ. ಸಾಯಂಕಾಲ 6 ಗಂಟೆ ದಾಟಿದ ನಂತರ ಉಗುರುಗಳನ್ನು ಕತ್ತರಿಸಬಾರದು. ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿರುವಂತಹ ಹಣವೆಲ್ಲ ಖಾಲಿಯಾಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.